ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಸುಪ್ರೀತಾ. ವೆಲ್ಕಮ್ ಟು ದಾತ್ರಿ ಡ್ರೀಮ್. ಇವತ್ತಿನ ವಿಡಿಯೋದಲ್ಲಿ 21ನೆಯ ನಕ್ಷತ್ರ ಉತ್ತರಾಷಾಢ ನಕ್ಷತ್ರದ ಬಗ್ಗೆ ನೋಡುವ. ಈ ನಕ್ಷತ್ರ 2 ರಾಶಿಯಲ್ಲಿ ಬರುತ್ತೆ, ಧನು ರಾಶಿ ಮತ್ತೆ ಮಕರ ರಾಶಿಯಲ್ಲಿ. ಧನು ರಾಶಿಯಲ್ಲಿ 3 ನಕ್ಷತ್ರ ಬರುತ್ತೆ ಅಲ್ವಾ? ಮೂಲ ನಕ್ಷತ್ರ, ಪೂರ್ವಾಷಾಢ ನಕ್ಷತ್ರ ಮತ್ತೆ ಉತ್ತರಾಷಾಢ ನಕ್ಷತ್ರ. ಲಾಸ್ಟ್ ವಿಡಿಯೋದಲ್ಲಿ ನಾವು ಮೂಲ ನಕ್ಷತ್ರ ಮತ್ತೆ ಪೂರ್ವಾಷಾಢ ನಕ್ಷತ್ರದ ಬಗ್ಗೆ ತಿಳಿದುಕೊಂಡಿದ್ದೀವಿ. ಈಗ ಉತ್ತರಾಷಾಢ ನಕ್ಷತ್ರ. ಒಂದು ನಕ್ಷತ್ರಕ್ಕೆ 4 ಪಾದಗಳಿವೆ. ಅದರಲ್ಲಿ ಈ ಉತ್ತರಾಷಾಢ ನಕ್ಷತ್ರದ 1 ಪಾದ ಧನುರಾಶಿಯಲ್ಲಿ ಬರುತ್ತೆ, ಉಳಿದ 3 ಪಾದಗಳು ಮಕರ ರಾಶಿಯಲ್ಲಿ ಬರುತ್ತೆ. ಹಾಗಾಗಿ ಒಂದು ರಾಶಿಯಲ್ಲಿ ಇರ್ತಕ್ಕಂಥ 30 ಡಿಗ್ರಿಯಲ್ಲಿ ಧನುರಾಶಿಯಲ್ಲಿ 26 ಡಿಗ್ರಿ 41 ನಿಮಿಷದಿಂದ 30 ಡಿಗ್ರಿವರೆಗೆ ಏನೇನು ಗುಣ ಇರುತ್ತೆ, ಹಾಗೆ ಮಕರ ರಾಶಿಯಲ್ಲಿ 0 ಡಿಗ್ರಿ 1 ನಿಮಿಷದಿಂದ 10 ಡಿಗ್ರಿವರೆಗೆ ಏನೇನು ಗುಣ ಇರುತ್ತೆ ಅದನ್ನು ತಗೊಳ್ಳುವಂಥದ್ದು ಈ ಉತ್ತರಾಷಾಢ ನಕ್ಷತ್ರ. ಹಾಗಾಗಿ ಈ ಉತ್ತರಾಷಾಢ ನಕ್ಷತ್ರ ಧನುರಾಶಿ ಮತ್ತು ಮಕರ ರಾಶಿ ಎರಡಕ್ಕೂ ಸೇರುತ್ತೆ. ಅಂದರೆ ಯಾರು ಒಂದು ಧನುರಾಶಿಯಲ್ಲಿ ಜನಿಸಿರ್ತೀರ, ನಿಮ್ಮ ಜಾತಕದಲ್ಲಿ ಚಂದ್ರ 26 ಡಿಗ್ರಿ 41 ನಿಮಿಷದಿಂದ 30 ಡಿಗ್ರಿ ಒಳಗಡೆ ಇದ್ದರೆ, ಮತ್ತು ಮಕರ ರಾಶಿಯಲ್ಲಿ ಯಾರು ಜನಿಸಿರ್ತೀರ, ನಿಮ್ಮ ಜಾತಕದಲ್ಲಿ ಚಂದ್ರ 0 ಡಿಗ್ರಿ 1 ನಿಮಿಷದಿಂದ 10 ಡಿಗ್ರಿ ಒಳಗಡೆ ಇದ್ದರೆ ನಿಮ್ಮ ಒಂದು ಜನ್ಮ ನಕ್ಷತ್ರ ಉತ್ತರಾಷಾಢ ನಕ್ಷತ್ರ ಆಗಿರುತ್ತೆ ಅನ್ನೋದೇ ಇದರ ಅರ್ಥ. ಈ ನಕ್ಷತ್ರವನ್ನು ಆಳ್ವಿಕೆ ಮಾಡ್ತಕ್ಕಂಥದ್ದು ರವಿ, ಸೂರ್ಯಗ್ರಹ. ಈ ನಕ್ಷತ್ರದ ಸಿಂಬಲ್ ಬಂದು ಆನೆ ದಂತ. ಈ ನಕ್ಷತ್ರದವರು ಇಂಟೆಲಿಜೆಂಟ್ ಆಗಿರ್ತಾರೆ, ಮತ್ತೆ ಇವರಲ್ಲಿ ಸೆಲ್ಫ್ ಕಾನ್ಫಿಡೆನ್ಸ್ ಅನ್ನೋದು ಜಾಸ್ತಿ ಇರುತ್ತೆ. ಹಾಗೆ ಇವರಲ್ಲಿ ಒಂದು ಡಿಸಿಪ್ಲಿನ್ ಇರುತ್ತೆ, ಮತ್ತೆ ಇವರು ರೆಸ್ಪಾನ್ಸಿಬಲ್ ಪರ್ಸನ್ ಆಗಿರ್ತಾರೆ. ಲೀಡರ್ಶಿಪ್ ಕ್ವಾಲಿಟಿ ಸಹ ಇರುತ್ತೆ. ಯಾಕಂದರೆ ಈ ನಕ್ಷತ್ರದ ಅಧಿಪತಿ ಸೂರ್ಯ ಆಗಿರುವುದರಿಂದ ಸೂರ್ಯ ಶಿಸ್ತಿಗೆ, ರೆಸ್ಪಾನ್ಸಿಬಿಲಿಟಿಗೆ, ಲೀಡರ್ಶಿಪ್ಗೆ ಕೂಡ ಕಾರಕವಾಗಿರ್ತಕ್ಕಂತಹ ಗ್ರಹ. ಈ ನಕ್ಷತ್ರದಲ್ಲಿ ಎಗ್ರೆಸಿವ್ನೆಸ್ ಮತ್ತು ಡೆಡಿಕೇಶನ್ ಎರಡನ್ನು ಒಟ್ಟಿಗೆ ನೋಡಬಹುದು. ಈ ಉತ್ತರಾಷಾಢ ನಕ್ಷತ್ರ ಅನ್ನುವಂಥದ್ದು ಒಂದು ಉನ್ನತ ಹಂತವನ್ನು ತೋರಿಸ್ತಕ್ಕಂತಹ ನಕ್ಷತ್ರ. ಯಾವುದೇ ಒಬ್ಬ ವ್ಯಕ್ತಿ ಒಂದು ಹೈಯೆಸ್ಟ್ ಪೊಸಿಷನ್ಗೆ ಹೋಗಬೇಕಾದ್ರೆ ಅವನಲ್ಲಿ ಡೆಡಿಕೇಶನ್ ಮುಖ್ಯ. ಅದೇ ಥರ ಡೆಡಿಕೇಶನ್ ಜೊತೆಗೆ ಒಂದು ಎಗ್ರೆಸಿವ್ ನೇಚರ್ ಕೂಡ ಇರಬೇಕು. ಆದ್ದರಿಂದ ಇವರಿಗೆ ಡೆಡಿಕೇಶನ್ ಜೊತೆಗೆ ಎಗ್ರೆಸಿವ್ ನೇಚರ್ ಕೂಡ ಇರುವುದರಿಂದ ಇವರು ಒಂದು ಒಳ್ಳೆಯ ಪೊಸಿಷನ್ಗೆ ಹೋಗುವಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ. ಉತ್ತರಾಷಾಢ ನಕ್ಷತ್ರದಲ್ಲಿ ಇದು ಉತ್ತರಾಷಾಢ ನಕ್ಷತ್ರದವರಿಗೆ ಮಾತ್ರವಲ್ಲ, ಉತ್ತರಾಷಾಢ ನಕ್ಷತ್ರದಲ್ಲಿ ಯಾವುದಾದರೂ ಅದಕ್ಕೆ ಸುಟೇಬಲ್ ಆಗುವಂಥ ಗ್ರಹ ಬಂದಾಗ ಖಂಡಿತವಾಗ್ಲೂ ಒಂದು ಒಳ್ಳೆ ಪೊಸಿಷನ್ಗೆ ತಗೊಂಡು ಹೋಗುವಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ. ಇದು ಈ ನಕ್ಷತ್ರದಲ್ಲಿ ಪ್ರಮುಖವಾಗಿರ್ತಕ್ಕಂಥ ಗುಣ. ನೆಕ್ಸ್ಟ್, ಈ ನಕ್ಷತ್ರದವರು ಒಂದು ಒಳ್ಳೆ ಅಡ್ವೈಸರ್ ಆಗ್ಬೋದು. ಯಾಕಂತಂದರೆ ಪ್ರಪಂಚ ಜ್ಞಾನ ಇವರಿಗೆ ಬಹಳ ಬೇಗ ಚೆನ್ನಾಗಿ ಅರ್ಥ ಆಗುತ್ತೆ. ಆದ್ದರಿಂದ ಯಾವುದಾದರೂ ಒಬ್ಬ ವ್ಯಕ್ತಿಗೆ ದುಡ್ಡಿದ್ದು ಆತನಿಗೆ ಎಲ್ಲಿ ಒಂದು ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅಂದರೆ ಉತ್ತರಾಷಾಢ ನಕ್ಷತ್ರದವರು ಅವರಿಗೆ ಒಂದು ಒಳ್ಳೆ ಸಲಹೆ ಕೊಟ್ಟು ಅವರಿಗೆ ಲಾಭ ಆಗುವ ಹಾಗೆ ಮಾಡ್ತಕ್ಕಂತಹ ಗುಣ ಈ ಉತ್ತರಾಷಾಢ ನಕ್ಷತ್ರದಲ್ಲಿ ಇರುತ್ತೆ. ಆದ್ದರಿಂದ ಇವರು ಒಂದು ಒಳ್ಳೆ ಅಡ್ವೈಸರ್ ಕೂಡ ಆಗಬಹುದು. ಹಾಗೆ ಇವರು ಒಳ್ಳೆ ಡಿಸಿಷನ್ ಮೇಕರ್ಸ್. ಯಾವ ಸಂದರ್ಭದಲ್ಲಿ ಯಾವ ನಿರ್ಧಾರ ತಗೊಳ್ಬೇಕು ಅನ್ನುವಂಥ ಒಂದು ಕ್ಲಾರಿಟಿ ಜಾಸ್ತಿ ಇರುತ್ತೆ. ಆದ್ದರಿಂದ ಇವರು ಏನೇ ಒಂದು ಡಿಸಿಷನ್ ತಗೊಳ್ಬೇಕಾದ್ರೆ ಅಥವಾ ಏನೇ ಒಂದು ತೊಂದರೆ ಆದರೆ ಆ ತೊಂದರೆಯಿಂದ ಯಾವ ರೀತಿ ಹೊರಗಡೆ ಬರಬೇಕು, ಏನು ಮಾಡಿದರೆ ನಮಗೆ ಈ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅನ್ನೋದನ್ನು ಯೋಚನೆ ಮಾಡಿ ಒಂದು ಒಳ್ಳೆ ಡಿಸಿಷನ್ ತಗೊಳ್ಳುವವರಾಗಿರ್ತಾರೆ ಉತ್ತರಾಷಾಢ ನಕ್ಷತ್ರದವರು. ನೆಕ್ಸ್ಟ್, ಈ ನಕ್ಷತ್ರದವರಲ್ಲಿ ಒಂದು ಲಾಂಗ್ ಟರ್ಮ್ ವಿಷನ್ ಇರುತ್ತೆ. ಥಿಂಕ್ ಮಾಡಿ, ಪ್ಲ್ಯಾನ್ ಮಾಡಿ ಮತ್ತೆ ಎಕ್ಸಿಕ್ಯೂಟ್ ಮಾಡ್ತಾರೆ. ದೇ ಆರ್ ಗುಡ್ ಅಟ್ ಪ್ಲ್ಯಾನಿಂಗ್, ಅನಲೈಸಿಂಗ್ ಆ್ಯಂಡ್ ಟೇಕಿಂಗ್ ಲಾಜಿಕಲ್ ಡಿಸಿಷನ್ಸ್. ಇನ್ನು ಇವರು ತುಂಬ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡ್ತಕ್ಕಂಥ ವ್ಯಕ್ತಿಗಳು. ಅಂದರೆ ಇವರು ಯಾವುದರ ಬಗ್ಗೆ ನಂಬಿಕೆ ಬರಬೇಕಾದ್ರೆ, ಅಂದರೆ ಯಾವುದೇ ವಿಷಯದಲ್ಲಿ ನಂಬಿಕೆ ಬರಬೇಕಾದ್ರೆ ಇವರಿಗೆ ಸಾಕ್ಷಿ ಮುಖ್ಯ ಆಗುತ್ತೆ. ಸುಮ್ಮನೆ ಯಾವುದನ್ನು ಬ್ಲೈಂಡ್ ಆಗಿ ನಂಬಲ್ಲ. ಇವರು ಯಾವುದರಲ್ಲಾದರೂ ನಂಬಿಕೆ ಇಟ್ಕೊಳ್ಬೇಕಂದ್ರೆ ಅದರಲ್ಲಿ ಏನು ನಡೀತಿದೆ ಅನ್ನುವ ರಿಯಲ್ ಪ್ರೂಫ್ ಇವರಿಗೆ ಬೇಕಾಗುತ್ತೆ. ಆದ್ದರಿಂದ ಇವರು ತುಂಬ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡ್ತಕ್ಕಂಥ ವ್ಯಕ್ತಿಗಳು ಅಂತ ಹೇಳ್ಬೋದು. ನೆಕ್ಸ್ಟ್, ಈ ನಕ್ಷತ್ರದವರು ಯಾವುದೇ ಒಂದು ಕೆಲಸ ತಗೊಂಡ್ರೂ ಕೂಡ ಅದನ್ನು ಪರಿಪೂರ್ಣವಾಗಿ ಮುಗಿಸ್ಬೇಕು ಅನ್ನುವಂಥ ಮನಸ್ಸು, ಛಲ ಇವರಲ್ಲಿ ಜಾಸ್ತಿ ಇರುತ್ತೆ. ಅಂದರೆ ಯಾವುದೇ ಕೆಲಸನ ತಗೊಂಡ್ರೂ ಅದನ್ನು ಅರ್ಧದಲ್ಲೇ ಬಿಡುವಂಥ ಮನಸ್ಸು ಉತ್ತರಾಷಾಢ ನಕ್ಷತ್ರದವರಿಗೆ ಬರಲ್ಲ. ಯಾಕಂದರೆ ಈ ನಕ್ಷತ್ರವನ್ನು ಆಳ್ವಿಕೆ ಮಾಡ್ತಕ್ಕಂಥದ್ದೇ ಸೂರ್ಯಗ್ರಹ. ಸೂರ್ಯ ಒಬ್ಬ ಲೀಡರ್ ಆಗಿ ಡೆಡಿಕೇಶನ್ ತೋರಿಸ್ತಕ್ಕಂಥ ಗ್ರಹ. ಆದ್ದರಿಂದ ಇವರು ಯಾವುದೇ ಥರದ ಒಂದು ಕೆಲಸ ತಗೊಂಡ್ರೂ ಅದನ್ನು ಗಿವ್ ಅಪ್ ಮಾಡ್ದಲೇ ಎಷ್ಟೇ ಕಷ್ಟ ಆದರೂ ಮುಗಿಸ್ಬೇಕು ಅನ್ನುವಂಥ ಒಂದು ಮನಸ್ಸಿರುವ ಗುಣ ಈ ನಕ್ಷತ್ರದಲ್ಲಿ ಬರುತ್ತೆ. ಆದರೆ ಇದು ಕೆಲವೊಮ್ಮೆ ಏನಾಗುತ್ತೆ ಅಂದರೆ ಈ ಉತ್ತರಾಷಾಢ ನಕ್ಷತ್ರಕ್ಕೆ ಸರಿ ಹೊಂದದೇ ಇರತಕ್ಕಂಥ ಗ್ರಹಗಳು ಈ ನಕ್ಷತ್ರದಲ್ಲಿ ಬಂದಾಗ, ಚಂದ್ರನ ಬಿಟ್ಟು ಬೇರೆ ಗ್ರಹಗಳು ಬಂದು ಅದರ ದಶಾಭುಕ್ತಿ ಬಂದಾಗ ಏನೇ ಒಂದು ಕೆಲಸನ ಇನಿಷಿಯಲ್ ಸ್ಟೇಜಲ್ಲಿ ತಗೊಂಡ್ರೂ ಕೂಡ ಅದನ್ನು ಕೆಲವೊಂದು ಸಲ ಕಂಪ್ಲೀಟ್ ಮಾಡೋಕ್ಕಾಗಲ್ಲ.
ಆದ್ದರಿಂದ ಸರಿಯಾದ ಗ್ರಹ ಸರಿಯಾದ ನಕ್ಷತ್ರದಲ್ಲಿ ಬಂದರೆ ಖಂಡಿತವಾಗ್ಲೂ ಒಂದು ಹೈಯೆಸ್ಟ್ ಲೆವೆಲ್ ಸಕ್ಸಸ್ ಈ ನಕ್ಷತ್ರದಲ್ಲಿ ಸಿಗುತ್ತೆ. ಇವರು ಮಚ್ ಕರಿಯರ್ ಓರಿಯೆಂಟೆಡ್ ಆಗಿರ್ತಾರೆ. ಕೆಲಸದ ಬಗ್ಗೆ ಯಾವಾಗಲೂ ಯೋಚನೆ ಮಾಡ್ತಾರೆ. ವರ್ಕೋಹಾಲಿಕ್ಸ್ ಅಂತ ಹೇಳ್ಬೋದು. ಯಾವುದೇ ಕೆಲಸ ಆಗಿರ್ಬೋದು, ಬಿಸ್ನೆಸ್ ಆಗಿರ್ಬೋದು, ಆರ್ಟಿಸ್ಟ್ ಆಗಿರ್ಬೋದು, ಇಂಜಿನಿಯರ್ ಆಗಿರ್ಬೋದು, ಕರಿಯರ್ ಓರಿಯೆಂಟೆಡ್ ಆಗಿರ್ತಾರೆ. ಹಾಗೆ ಇವರು ತಮ್ಮ ಒಂದು ಆ್ಯಂಬಿಷನ್ ಅಥವಾ ಏಮ್ ಏನಿರುತ್ತೆ ಅದನ್ನು ರೀಚ್ ಆಗುವವರೆಗೂ ತುಂಬ ಹಾರ್ಡ್ ವರ್ಕ್ ಮಾಡ್ತಾರೆ. ಏನೇ ಚಾಲೆಂಜಸ್ ಬಂದರೂ ಅದನ್ನು ಫೇಸ್ ಮಾಡಿ ಸಕ್ಸಸ್ ಆಗ್ತಾರೆ. ನೆಕ್ಸ್ಟ್ ಇವರು ಲವ್ ಆ್ಯಂಡ್ ರಿಲೇಷನ್ಶಿಪ್ಪಲ್ಲಿ ದೇ ಆರ್ ಲಾಯಲ್, ಸಿನ್ಸಿಯರ್ ಆ್ಯಂಡ್ ಪ್ರೊಟೆಕ್ಟಿವ್ ಆಗಿರ್ತಾರೆ. ಅವರ ಎಮೋಷನ್ಸ್ ಈಸಿಲಿ ಎಕ್ಸ್ಪ್ರೆಸ್ ಮಾಡಲ್ಲ, ಬಟ್ ದೇ ಕೇರ್ ಡೀಪ್ಲಿ ಫಾರ್ ದೇಯರ್ ಲವ್ಡ್ ಒನ್ಸ್. ಹೊರಗಡೆಯಿಂದ ನೋಡಲಿಕ್ಕೆ ರಫ್ ಅನಿಸ್ತಾರೆ, ಬಟ್ ದೇ ಆರ್ ವೆರಿ ಸೆನ್ಸಿಟಿವ್ ಇಂಟರ್ನಲಿ. ನೆಕ್ಸ್ಟ್ ಈ ನಕ್ಷತ್ರದವರು ಕೂಡ ಎಷ್ಟೇ ಒಂದು ಉನ್ನತ ಹಂತಕ್ಕೆ ಹೋದರೂ ಕೂಡ ಈ ಪೂಜೆ ಪುರಸ್ಕಾರ ಇದರಲ್ಲಿ ನಂಬಿಕೆ ಇರುವಂತಹ ವ್ಯಕ್ತಿಗಳು. ಯಾಕಂದರೆ ಈ ನಕ್ಷತ್ರವನ್ನು ಆಳ್ವಿಕೆ ಮಾಡ್ತಕ್ಕಂಥದ್ದು ಸೂರ್ಯಗ್ರಹ. ಸೂರ್ಯ ಯಾವ ಥರ ಅಂತಂದರೆ, ನಾವು ಎಷ್ಟೇ ಒಂದು ಹೈಯೆಸ್ಟ್ ಲೆವೆಲ್ ಪೊಸಿಷನ್ಗೆ ಹೋದರೂ, ಎಷ್ಟೇ ದುಡ್ಡಿದ್ರೂ ಕೂಡ ಈ ದೇವರು ಪೂಜೆ ಇದರಲ್ಲೆಲ್ಲ ನಂಬಿಕೆ ಇರುವ ಹಾಗೆ ಮಾಡ್ತಾನೆ. ಅದರ ಜೊತೆಯಲ್ಲಿ ಈ ನಕ್ಷತ್ರ ಧನುರಾಶಿಗೆ ಸೇರುತ್ತೆ. ಧನುರಾಶಿ ಅನ್ನೋದು ಗುರುವಿನ ಮೂಲ ತ್ರಿಕೋನ ಸ್ಥಾನ ಮತ್ತು ಇದು ಮಕರ ರಾಶಿಗೂ ಕೂಡ ಸೇರುತ್ತೆ. ಮಕರ ರಾಶಿಯನ್ನು ಆಳ್ವಿಕೆ ಮಾಡ್ತಕ್ಕಂಥದ್ದು ಶನಿ ಗ್ರಹ. ಶನಿ ಕೂಡ ಆಧ್ಯಾತ್ಮಿಕತೆಯನ್ನು ತೋರಿಸ್ತಕ್ಕಂಥ ಗ್ರಹ. ಆದ್ದರಿಂದ ಈ ನಕ್ಷತ್ರಕ್ಕೆ ಗುರು, ಶನಿ ಮತ್ತು ಸೂರ್ಯ ಮೂರೂ ಗ್ರಹಗಳ ಶಕ್ತಿ ಇರುವ ಕಾರಣ ಎಷ್ಟೇ ಒಂದು ಉನ್ನತ ಹಂತಕ್ಕೆ ಹೋದರೂ ಕೂಡ ಈ ಪೂಜೆ ಪುರಸ್ಕಾರಗಳಲ್ಲಿ ನಂಬಿಕೆ ಇಡ್ತಾರೆ. ಅದರ ಜೊತೆ ಇವರು ನೆಕ್ಸ್ಟ್ ಒಂದು ಜನರೇಷನ್ ಏನಾದರೂ ಪೂಜೆ ಪುರಸ್ಕಾರ ನಂಬ್ತಾ ಇಲ್ಲ, ಫಾಲೋ ಮಾಡ್ತಾ ಇಲ್ಲ ಅಂತಂದರೆ ಅದರ ಬಗ್ಗೆ ವಿಶೇಷತೆಗಳನ್ನು ತಿಳಿಸಿ ಅವರು ಕೂಡ ಫಾಲೋ ಮಾಡುವ ಹಾಗೆ ಮಾಡುವಂತಹ ವ್ಯಕ್ತಿತ್ವ ಈ ಉತ್ತರಾಷಾಢ ನಕ್ಷತ್ರದಲ್ಲಿ ಬರುತ್ತೆ. ನೆಕ್ಸ್ಟ್ ಈ ನಕ್ಷತ್ರದವರು ಯಾವಾಗಲೂ ಏನಾದರೂ ಒಂದು ಕಲೀಲಿಕ್ಕೆ ಇಷ್ಟಪಡ್ತಾರೆ, ಏನಾದರೂ ತಿಳ್ಕೊಳ್ಳಿಕ್ಕೆ ಆಸಕ್ತಿ ಇರ್ತಕ್ಕಂಥದ್ದು ಈ ನಕ್ಷತ್ರದವರಲ್ಲಿ ಕಂಡುಬರುತ್ತೆ. ಹಾಗೆ ತಮ್ಮನ್ನೇ ತಾವು ಬೆಟರ್ ಮಾಡ್ಕೊಳ್ಳಿಕ್ಕೆ ಇಷ್ಟಪಡ್ತಾರೆ. ನೆಕ್ಸ್ಟ್ ಈ ನಕ್ಷತ್ರದವರಿಗೆ ನಾನು ಆಲ್ರೆಡಿ ಹೇಳಿದೆ, ಇವರು ತುಂಬ ಜವಾಬ್ದಾರಿಯುತ ವ್ಯಕ್ತಿಗಳು, ಜವಾಬ್ದಾರಿಯಿಂದ ಕೆಲಸ ಮಾಡ್ತಾರೆ. ಹಾಗೆ ಇವರಿಗೆ ಕೆಲಸದಲ್ಲಿ ಎಕ್ಸೈಟ್ಮೆಂಟ್ ಇರುತ್ತೆ, ಖುಷಿಯಾಗಿ ಕೆಲಸ ಮಾಡೋದು ಜಾಸ್ತಿ, ನಿಷ್ಠೆಯಿಂದ ಕೆಲಸ ಮಾಡ್ತಾರೆ. ಹಾಗೆ ಇವರಿಗೆ ಪರ್ಫೆಕ್ಷನ್ ಇರಬೇಕು. ಏನೇ ಮಾಡಿದ್ರು ಅಥವಾ ಯಾವುದೇ ಕೆಲಸದಲ್ಲಾಗಲಿ ಜಾಸ್ತಿ ಪರ್ಫೆಕ್ಷನ್ ಬಯಸ್ತಾರೆ. ಈ ನಕ್ಷತ್ರದವರಿಗೆ ಅಡ್ಮಿನಿಸ್ಟ್ರೇಷನ್, ಪೊಲಿಟಿಕ್ಸ್, ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್, ಗೌರ್ಮೆಂಟ್ ಸರ್ವೀಸಸ್, ಸ್ಪಿರಿಚುವಲ್ ಲೀಡರ್ಶಿಪ್, ಲಾ, ಟೀಚಿಂಗ್ ಈ ಫೀಲ್ಡ್ಗಳೆಲ್ಲ ಪರ್ಫೆಕ್ಟಾಗಿ ಸೆಟ್ ಆಗುತ್ತೆ. ಇನ್ನು ಇವರಿಗೆ ಹೈ ಲೆವೆಲ್ ಸಕ್ಸಸ್ ಸಿಕ್ಕಿದ ತಕ್ಷಣ ಒಂಥರ ಇಗೋನೆಸ್ ಜಾಸ್ತಿ ಆಗುತ್ತೆ. ಅಂದರೆ ನಾನೇ ಎಲ್ಲ, ನನ್ನಿಂದನೇ ಎಲ್ಲ ಅನ್ನುವಂಥ ಇಗೋನೆಸ್ ಇರ್ಬೋದು, ಅಥವಾ ಅಹಂಕಾರ ಅನ್ನೋದು ತುಂಬ ಜಾಸ್ತಿ ಬರುತ್ತೆ ಈ ನಕ್ಷತ್ರದಲ್ಲಿ. ಅದರಲ್ಲೂ ಏನಾದರೂ ಈ ನಕ್ಷತ್ರದ ಅಧಿಪತಿ ಸೂರ್ಯಗ್ರಹ ಮ್ಯಾಲಿಫಿಕ್ ಗ್ರಹಗಳಿಂದ ಏನಾದರೂ ಆಸ್ಪೆಕ್ಷನ್ಗೆ ಒಳಗಾಗಿದ್ದರೆ, ಅಂದರೆ ಬೇರೆ ಒಂದು ಮ್ಯಾಲಿಫಿಕ್ ಪ್ಲಾನೆಟ್ಸ್ ದೃಷ್ಟಿ ಏನಾದರೂ ಸೂರ್ಯಗ್ರಹದ ಮೇಲಿದ್ದರೆ ಇವರಿಗೆ ಸಕ್ಸಸ್ ಬಂದ ತಕ್ಷಣ ಒಂಥರ ಅಹಂಕಾರ ಬಂದು ಬೇರೆಯವರನ್ನು ಹರ್ಟ್ ಮಾಡುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ ಉತ್ತರಾಷಾಢ ನಕ್ಷತ್ರದಲ್ಲಿ. ಆದ್ದರಿಂದ ನಿಮಗೆ ಏನೇ ಒಂದು ಸಕ್ಸಸ್ ಬಂದರೂ ಅದನ್ನು ಎಂಜಾಯ್ ಮಾಡಿ, ಆದರೆ ಬೇರೆಯವರನ್ನು ನೋವು ಮಾಡದೇ ಇರುವ ಹಾಗೆ ನೋಡ್ಕೊಳ್ಳುವಂತಹ ಜವಾಬ್ದಾರಿ ನಿಮ್ಮ ಮೇಲಿರುತ್ತೆ. ಇಲ್ಲ ಅಂತಂದರೆ ಅದರಿಂದ ಮುಂದೆ ತೊಂದರೆ ಆಗಿ ನೀವು ಏನೊಂದು ಉನ್ನತ ಹಂತಕ್ಕೆ ಹೋಗಿರ್ತೀರ ಅದರಿಂದ ಕೆಳಗೆ ಬೀಳುವಂತಹ ಸಾಧ್ಯತೆ ಇರುತ್ತೆ. ನೆಕ್ಸ್ಟ್ ಇವರು ಸ್ವಲ್ಪ ಪರ್ಸ್ನಲ್ ಲೈಫ್ನ ನೆಗ್ಲೆಕ್ಟ್ ಮಾಡ್ತಾರೆ. ಯಾವಾಗ ಇವರಿಗೆ ಡೆಡಿಕೇಶನ್ ಅನ್ನೋದು ಕೆಲಸದಲ್ಲಿ ಇರಬಹುದು ಅಥವಾ ಬಿಸ್ನೆಸ್ಸಲ್ಲಿ ಇರಬಹುದು, ಇದರ ಒಂದು ಡೆಡಿಕೇಶನ್ ಇವರಿಗೆ ಬರುತ್ತೆ, ಆ ಸಂದರ್ಭದಲ್ಲಿ ಪರ್ಸ್ನಲ್ ಲೈಫ್ನ ನೆಗ್ಲೆಕ್ಟ್ ಮಾಡ್ತಾರೆ. ಇವರ ಫ್ಯಾಮಿಲಿ ಮೆಂಬರ್ಸ್ ಇರ್ಬೋದು, ತಂದೆ ತಾಯಿ, ಹೆಂಡತಿ ಮಕ್ಕಳು ಯಾರೇ ಇದ್ದರೂ ಕೂಡ ಅವರ ಬಗ್ಗೆ ಹೆಚ್ಚು ಗಮನನ ಕೊಡಲ್ಲ. ಮೋಸ್ಟ್ ಆಫ್ ದ ಟೈಮ್ ಇವರು ಹೊರಗಡೆ ಏನಿವರು ಒಂದು ಪ್ರೊಫೆಷನಲ್ ವರ್ಕ್ ಇರುತ್ತೆ ಅದರ ಬಗ್ಗೆನೇ ಹೆಚ್ಚು ಆಸಕ್ತಿ ತೋರಿಸಿ ಅಲ್ಲೇ ಜಾಸ್ತಿ ಟೈಮ್ ಕಳೆದು ಬಿಡ್ತಾರೆ. ಇದು ಕೆಲವೊಂದು ಸಲ ಪರ್ಸ್ನಲ್ ಲೈಫಲ್ಲಿ ಪ್ರಾಬ್ಲಮ್ ಬಂದು ಒಂದು ರೀತಿ ದೂರ ಆಗ್ತಕ್ಕಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ. ಆದ್ದರಿಂದ ಎಷ್ಟೇ ಒಂದು ನಿಮಗೆ ಡೆಡಿಕೇಶನ್ ಇದ್ದರೂ, ಏನೇ ಒಂದು ಹೈ ಲೆವೆಲ್ ಪೊಸಿಷನ್ಗೆ ಹೋಗಬೇಕು ಅನ್ನುವಂಥ ಆ್ಯಂಬಿಷನ್ ನಿಮ್ಮಲ್ಲಿ ಇದ್ದರೂ ಕೂಡ ಪರ್ಸ್ನಲ್ ಲೈಫ್ ಕಡೆಗೆ ಸ್ವಲ್ಪನಾದರೂ ಟೈಮ್ ಸ್ಪೆಂಡ್ ಮಾಡೋದು ಒಳ್ಳೆಯದು. ಇಲ್ಲ ಅಂದರೆ ನಿಮಗೆ ಪರ್ಸ್ನಲ್ ಲೈಫ್ ತೊಂದರೆ ಆಗಬಹುದು. ನೆಕ್ಸ್ಟ್ ಇವರಿಗೆ ಅರ್ಲಿ ಲೈಫ್ ಸ್ವಲ್ಪ ಸ್ಟ್ರಗಲ್ಸ್ ಇರುತ್ತೆ, ಬಟ್ ಕನ್ಸಿಸ್ಟೆಂಟ್ ಎಫರ್ಟಿಂದ ಸ್ಟ್ರಾಂಗ್ ಮತ್ತು ಸ್ಟೇಬಲ್ ರಿಸಲ್ಟ್ ಸಿಗುತ್ತೆ. ಒಂದು 35 ಏಜ್ ಆದಮೇಲೆ ಹೆಚ್ಚು ಗ್ರೋತ್ ಸಿಕ್ಕುವಂಥದ್ದು ಇವರಿಗೆ. ಹಾಗೆ ಇವರು ಸ್ಪಿರಿಚುವಾಲಿಟಿಗೆ ಬರುವುದು ಕೂಡ ಲೇಟರ್ ಪಾರ್ಟ್ ಆಫ್ ಲೈಫ್, ಎಸ್ಪೆಷಲಿ ಆಫ್ಟರ್ ಏಜ್ 30-35 ನೆಕ್ಸ್ಟ್ ಈ ನಕ್ಷತ್ರದವರಿಗೆ ಏನಾದರೂ ಅನ್ಎಕ್ಸ್ಪೆಕ್ಟೆಡ್ ಅಥವಾ ಸ್ಪಾಂಟೇನಿಯಸ್ ಚೇಂಜಸ್ ಆದರೆ ಅದನ್ನು ಅಡಾಪ್ಟ್ ಮಾಡ್ಕೊಳ್ಳಿಕ್ಕೆ ತುಂಬ ಕಷ್ಟಪಡ್ತಾರೆ, ತುಂಬ ಟೈಮ್ ತಗೊಳ್ತಾರೆ. ಮತ್ತು ಈ ನಕ್ಷತ್ರದವರು ಇನ್ನೊಂದೇನೆಂದರೆ ಅವರು ಹಠ ಸ್ವಭಾವ, ಯಾರು ಹೇಳಿದ್ದು ಕೇಳುವವರಲ್ಲ, ಅವರದ್ದೇ ವ್ಯಾಲ್ಯೂಸಿಗೆ ಸ್ಟಿಕ್ ಆನ್ ಆಗಿರ್ತಾರೆ. ಇದು ಅವರ ವೀಕ್ನೆಸ್ ಅಂತ ಹೇಳಬಹುದು. ನೆಕ್ಸ್ಟ್ ಇವರು ತುಂಬ ಸಂತೋಷ ಪಡುವುದು ಹೇಗೆಂದರೆ ಇವರ ರೆಸ್ಪಾನ್ಸಿಬಿಲಿಟಿ ಪೂರ್ತಿ ಆದಾಗ, ಧರ್ಮ ಮತ್ತು ನೈತಿಕತೆ ಅನುಸರಿಸಿದಾಗ ತೃಪ್ತಿ ಸಿಗುತ್ತೆ. ಬೇರೆಯವರಿಗೆ ಸಮಾಜದಲ್ಲಿ ಯಾರಿಗಾದರೂ ಸಹಾಯ ಮಾಡಿದಾಗ ನಿಜವಾಗಿ ಸಂತೋಷ ಸಿಗುತ್ತೆ ಈ ನಕ್ಷತ್ರದವರಿಗೆ.
ನೆಕ್ಸ್ಟ್, ಈ ನಕ್ಷತ್ರದವರು ಸಣ್ಣ ಸಣ್ಣ ವಿಷಯಗಳನ್ನು ಗಂಭೀರವಾಗಿ ತೆಗೆದುಕೊಳ್ಬೇಡಿ. ಹಾಗೆ ಎಲ್ಲದರಲ್ಲೂ ನ್ಯಾಯ ನಿಯಮ ಹುಡುಕಬೇಡಿ. ಕೆಲವೊಮ್ಮೆ ಆ್ಯಸ್ ಇಟ್ ಈಸ್ ಎಕ್ಸೆಪ್ಟ್ ಮಾಡ್ಕೊಳ್ಳಿ. ಅಲೋ ಸಮಥಿಂಗ್ಸ್ ಟು ಬಿ ಇಂಪರ್ಫೆಕ್ಟ್ ಆಲ್ಸೋ. ಓಕೆ, ಇದಿಷ್ಟು ಉತ್ತರಾಷಾಢ ನಕ್ಷತ್ರದ ಕಾಮನ್ ಕ್ಯಾರೆಕ್ಟರಿಸ್ಟಿಕ್ಸ್. ಇನ್ನು ಜಾತಕದಲ್ಲಿ ಗ್ರಹಗಳ ಪ್ಲೇಸ್ಮೆಂಟ್ ಮೇಲೆ ಕೆಲವೊಂದು ಗುಣಲಕ್ಷಣಗಳು ವೇರಿ ಆಗಬಹುದು. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ಟಾಪಿಕ್ ಬಗ್ಗೆ ನೋಡುವ. ಎಲ್ರಿಗೂ ಒಳ್ಳೆಯದಾಗಲಿ.